ನಡೆಸ್ಕೊಂಡಿದ್ದಾರೆ ಕುಮಾರ ಧನುಶ್ರೀ ಪಿ ರಾವ್ ಅವರು. ಅದನ್ನ ಯಾರು ಗಲಾಟೆ ಮಾಡೋದಿಲ್ಲ. ನಾವು ವಾಸ್ತವಗಳನ್ನು ಮಾಡ್ತೀವಿ. ದೈನಂದಿಕವಾಗಿ ಅಡುಗೆ ನಿರ್ಮಾಣ ಮಾಡೋಕ್ಕಾಗಬಹುದು, ಬಸ್ ಬಾಡಿ ಯೂಸ್ ಮಾಡೋಕ್ಕಾಗಬಹುದು, ಕಚ್ಚಾ ಸಾಮಗ್ರಿಗಳನ್ನು ಕೊಡುತ್ತೆ. ಈಗ ರಬ್ಬರ್ ಗಿಡಗಳನ್ನು ತಂದಾಗ ನಮಗೆ ರಬ್ಬರನ್ನು ಉತ್ಪಾದನೆ ಮಾಡ್ತಾರೆ. ನಾವು ವಾಸ್ತವದ ಮನೆಗೆ ರೋಗ ಬರೀತಾ ಇದ್ದೀವಿ. ಅತಿ ಬುದ್ಧಿವಂತ ಮನುಷ್ಯ ಅಂತ ಯಾರು ತುಂಬದಿಂದ ಧನ್ಯವಾದಗಳನ್ನ ಸ್ವೀಕರಿಸಬೇಕು. ದೈನಂದಿಕವಾಗಿ ಅಡುಗೆ ನಿರ್ಮಾಣ ಮಾಡೋಕ್ಕಾಗಬಹುದು, ಬಸ್ ಬಾಡಿ ಎಲ್ಲರೂ ಕೂಡ ಇಲ್ಲಿದ್ದಾರೆ. ಸಹಭಾಗಿತ್ವ ಬಹಳ ಮುಖ್ಯ ಅಂತ ಅನಂತರಾಮ್ ಅವರು ಹೇಳ್ತಾರೆ. ಇದು 100% ಸತ್ಯ. ಯಾವ್ದೋ ಸರ್ಕಾರದವ್ರು ಮಾಡ್ತಾರೆ, ಮನ್ವಂತರದವ್ರು ಮಾಡ್ತಾರೆ, ಪತ್ರಿಕಾ ಸಂಘದವ್ರು ಮಾಡ್ತಾರೆ ಅನ್ನೋದು ಆ ಧೋರಣೆ ಇದೆಯಲ್ಲ, ಆ ಧೋರಣೆಯನ್ನು ನಾವು ಸಂಪೂರ್ಣವಾಗಿ ತೆಗೆದು ಹಾಕಬೇಕು. ಇಟ್ ಈಸ್ ಎವ್ರಿಬಡೀಸ್ ಪಾರ್ಟಿಸಿಪೇಷನ್ ಅಂಡ್ ಇಟ್ ಈಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ. ನೀರು ಅಮೂಲ್ಯವಾದದ್ದು. ನೀರು ಒಂದು ಜೀವ. ಜಗತ್ತಿನಲ್ಲಿ ನೀರಿದ್ದ ಕಡೆ ಮಾತ್ರ ಸಂಸ್ಕೃತಿಗಳು, ನಾಗರಿಕತೆಗಳು ಹುಟ್ಟಿರೋದು. ಪ್ಲೀಸ್ ರಿಮೆಂಬರ್. ಇಟ್ ಈಸ್ ಅ ಡೀಪ್ ಪಾರ್ಟ್ ವರ್ಕ್. ನೀವು ಡೈಲಿ ಹೋಗ್ಬಿಟ್ಟು ಮರ ನೆಡಿ ಅಂತ ನಾನು ಯಾರಿಗೂ ಹೇಳಲ್ಲ. ನಿಮ್ಮ ಹುಟ್ಟುಹಬ್ಬಕ್ಕೆ ಒಂದೊಂದು ಮರವನ್ನು ನೀವು ನೆಟ್ಟರು, ಒಂದೊಂದು ಸಸಿಗಳನ್ನು. ಸೊ ನೀವು ಎಷ್ಟು ವರ್ಷ ಬದುಕಿರ್ತೀರೋ ಅಷ್ಟು ಅದು ನಮಗೆ ಬೇಕಿರುವಂತಹ ಎಲ್ಲ ರೀತಿಯಾದಂಥ ಉಪಯೋಗ ನಮಗೆ ಪ್ರಮುಖವಾಗಿ ಪಾಲಿನೇಷನ್ಗೆ ಬೇಕಿರೋದು. ಅಂದರೆ ಏನಾಗುತ್ತೆ, ಈಗ ಮಾವಿನ ತೋಟಗಳ ಕಡೆ ಜಾಸ್ತಿ ಇದೆ. ಸೊ ಪರಾಗಸ್ಪರ್ಶ ಆಗಬೇಕು ಅಂತಂದರೆ ಪಾಲಿನೇಷನ್ ನಮಗೆ ದುಂಬಿಗಳು ಬೇಕು. ನಮ್ಮ ಕಾಲೇಜಿಂದ BCom ಮತ್ತು BBA ಮತ್ತು BSc ಸ್ಟೂಡೆಂಟ್ಸ್ ನಿಯರ್ಲಿ 30 ಸ್ಟೂಡೆಂಟ್ಸ್ಗಳು ಪಾರ್ಟಿಸಿಪೇಟ್ ಮಾಡಿದರು. ಸೊ ನಮ್ಮ ಮಕ್ಕಳಿಗೆ ತುಂಬ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಒಂದು ನಾಲೆಡ್ಜ್ ಸಿಕ್ತು. ಆ್ಯಂಡ್ ನೆಕ್ಸ್ಟ್ ಜನ್ರೇಷನ್ಗೆ ಯಾವ್ಯಾವ ಥರ ಅಂದರೆ ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಅವ್ರಿಗೆ ಒಂದು ಜಾಗರೂಕತೆಯನ್ನು